Look out for new updates. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾಮಣಿ ಅಂತ ಹೇಳಿ. ಆಸ್ ಎ ಪ್ರೊಫೆಸರ್ ಮೊನ್ನೆ 10ನೇ ತಾರೀಕು 10/10/2025 ಸಾಯಿ ಅಸೋಸಿಯೇಟ್ಸ್ ಅಲ್ಲಿ ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮ ನಡೆಯುತ್ತೆ. ಆ ಲಕ್ಕಿ ಡಿಪ್ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ವಿನ್ ಆದಂತಹ ಯಾರು ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಆ ಮಗು ಹೆಸರೇ ಅಕ್ಷರ ದೀಪಕ್. ಅದಿನ್ನು ಪುಟ್ಟ ಮಗು. ಆ ಪುಟ್ಟ ಮಗುನಲ್ಲಿ ಆ ಒಂದು ಗೆದ್ದಂತಹ ಹಣವನ್ನ ಅದು ಯಾವುದಾದ್ರೂ ಒಂದು ಉತ್ತಮವಾದಂತಹ ಕಾರ್ಯಕ್ಕೆ ಬಳಸಬೇಕು ಅಂತ ಹೇಳಿ ಮಗುನೇ ಹೇಳುತ್ತೆ. ಆದ್ರೆ ಅದ್ರ ಜೊತೆಗೆ ಪೋಷಕರು ಕೂಡ ಆಡ್ ಆಗಿ ಚರ್ಚೆ ಮಾಡ್ತಾರೆ. ಆ ಹಣವನ್ನ ನಾವು ಎಲ್ಲಿ ಬಳಸುವಂಥದ್ದು, ಎಲ್ಲಿ ವಿನಿಯೋಗ ಮಾಡುವಂಥದ್ದು ಅಂತ ಹೇಳಿ ಹೇಳಿದಾಗ ಯಾರಾದ್ರೂ ತುಂಬಾ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಹಣವನ್ನ ಕೊಡಬೇಕು ಅಂತೇಳಿ ಯೋಚನೆಯನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲೇ ಬಂದಂತಹ ಒಂದು ವಿಚಾರ ನೀವು ತುಂಬಾ ಆಶ್ಚರ್ಯ ಪಡುವಂತಹದ್ದು. ಅದೇ ಗ್ರೂಪ್ ನಲ್ಲಿ ಇದ್ದಂತಹ ಕಿಶೋರ್ ಅನ್ನುವಂಥವ್ರು ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಆ ಮೆಸೇಜ್ ಏನಾಗಿರ್ಬೋದು ಅಂತ ಹೇಳಿದ್ರೆ ನೀವು ಕೂಡ ಕೇಳ್ಕೊಳ್ಳಿ. KR ನಗರ ನಿವಾಸಿಯಾದ ಬಡ ಕುಟುಂಬದ ರಾಜೇಗೌಡ ಮತ್ತು ಕುಮಾರಿ ಇವರ ಪುತ್ರ 34 ವರ್ಷ ವಯಸ್ಸಿನ ವಿನೋದ್ ಕುಮಾರ್ GRಗೆ ಪ್ಯಾರಲಿಸಿಸ್ ಆಗಿ ಮೆದುಳಿನ ರಕ್ತಸ್ರಾವವಾಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಮೈಸೂರಿನ JSS ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಹಾಕ್ತಾರೆ. ಅದು ದಿನಕ್ಕೆ 10,000-15,000 ಹಣ ವ್ಯಯ ಆಗುತ್ತೆ ಅಂತ ಹೇಳಿ ಮೆಸೇಜ್ ಅನ್ನು ಕೂಡ ಕಳಿಸ್ತಾರೆ. ಅದಕ್ಕೋಸ್ಕರ ಆ ಪೋಷಕರು ಮತ್ತೆ ಆ ಮಗು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಭಾಗಿಯಾಗಬೇಕು, ಒಂದು ಚಿಕ್ಕ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಾರೆ. ಆ ಆಲೋಚನೆ ಎಲ್ಲರಿಗೂ ಬರುವಂತಹದ್ದು ಬಹಳ ವಿರಳ. ಅಂತಹ ಆಲೋಚನೆಯಲ್ಲಿ ಈ ಒಂದು ತಂಡ ಪಾಲ್ಗೊಂಡಿದೆ ಸ್ನೇಹಿತರೆ. ಅದಕ್ಕೆ ನಮ್ಮೆಲ್ಲರ ಒಂದು ಚಪ್ಪಾಳೆ ಅನ್ನುವಂತಹದ್ದು ಬಹಳ ಮುಖ್ಯ ಆಗಿದೆ. ಈ ಕ್ಷಣದಲ್ಲಿ ಅವರೆಲ್ಲರನ್ನ ನನ್ನ ಜೊತೆ ಕರೀತಾ ಇದ್ದೀನಿ. ದಯಮಾಡಿ ಬನ್ನಿ ಸರ್. ದೀಪಕ್, ಅಕ್ಷರ, ಮಿಲನ ಈ ಒಂದು ತಂಡ ಸಾಯಿ ಅಸೋಸಿಯೇಟ್ಸ್ ಗ್ರೂಪ್ನವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರನ್ನ ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸಾಯಿ ಅಸೋಸಿಯೇಟ್ಸ್ ಒಂದು ಹೆಡ್ ಆದಂತಹ ದೀಪಕ್ ರವರು, ಅದೇ ರೀತಿ ಒಂದು ಪ್ರೊಪ್ರೇಟರ್ ಆದಂತಹ ಮಿಲನರವರು, ಅವರ ಮಗುವಾದಂತಹ ಅಕ್ಷರ ದೀಪಕ್ ಅನ್ನುವಂಥದ್ದು. ನಾನು ಇಷ್ಟೊತ್ತು ಹೇಳಿದ್ನಲ್ಲ ಆ ಮಗು ಯಾವುದು ಗೆದ್ದಿದ್ದು ಅಂತ ಹೇಳಿ, ಅದೇ ಈ ಮಗು ಅಕ್ಷರ ದೀಪಕ್ ಅನ್ನುವಂತಹದ್ದು. ಈ ಮಗುವಿನ ಮನಸ್ಸು ಬಹಳ ಮುಗ್ಧವಾಗಿದ್ದು, ಈ ಮಗುವಿನ ಮನಸ್ಸಿನಲ್ಲಿ ಆ ಒಂದು ಆಕ್ಸಿಡೆಂಟ್ ಆಗಿರುವಂತಹ ಅಥವಾ ಮೆದುಳಿನ ಜ್ವರ ಇರುವಂತಹ ಒಂದು ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ಸಹಾಯ ಮಾಡಬೇಕು ಅನ್ನುವಂತಹದ್ದು ಎಲ್ಲರಿಗೂ ಬರುವಂತಹದ್ದು ಬಹಳ ವಿರಳ. ಅಂತಹ ಮಗು, ಈ ಮಗುವಿನ ತಲೆಯಲ್ಲಿ ಈ ವಿಚಾರ ಬಂದಿದೆ ಅಂದ್ರೆ ನಾವೆಲ್ಲರೂ ಕೂಡ ಇವ್ರಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಇಂತಹ ಒಂದು ದಾರಿಯಲ್ಲಿ ನಾವು ಕೂಡ ಸಾಗೋಣ ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲೂ ಬರುತ್ತೋ ಇಲ್ವೋ, ಬಟ್ ಆಲೋಚನೆಯಂತೂ ಮಾಡಬೇಕಾಗತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇದು ಮೊದಲನೇದಾಗಿ ಥ್ಯಾಂಕ್ಸು ಕಿಶೋರ್ ಅವ್ರಿಗೆ ಹೇಳ್ತೀವಿ. ಆ ಗ್ರೂಪಲ್ಲಿ ಈ ಥರ ಮಾಡಬೇಕು ಅಂತ ಒಂದ್ಸಲಿ ಏನೋ ಸಹಾಯ ಮಾಡಿ ಈ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು ಅಂತ ಅಂದಾಗ ಕಿಶೋರ್ ಅವ್ರ ಗ್ರೂಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದಾರೆ. ಆ ಮೆಸೇಜ್ ಆಧಾರವಾಗಿ ನಾವು ಇಲ್ಲಿ ಹಾಸ್ಪಿಟಲಲ್ಲಿ ನಾವು ಒಂದ್ಸಲಿ ನೋಡಿ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋಕ್ಕೆ ಸರಿಯಾದ ವ್ಯಕ್ತಿಗೆ ತಲುಪಿಸೋಣ ಅಂತ ಹೇಳಿ ಇಲ್ಲೇ ಬಂದಿದ್ದೀವಿ ಹಾಸ್ಪಿಟ್ಲಿಗೆ. ಒಂದ್ಸಲ ನೋಡಿ ನಿಮ್ಗೆಲ್ರಿಗೂ ತೋರಿಸ್ತೀವಿ. ಇದು ಮಾಡ್ತಿರೋ ಉದ್ದೇಶ ಒಂದೇ, ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರಿಂದನೂ ಯಶಸ್ವಿ ಸಿಕ್ಕಲಿ ಮತ್ತೆ ಒಂದು ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಹೌದು ಸರ್. ದೀಪಕ್ ಸರ್, ನಿಮಗೆ ಏನು ಅನ್ನಿಸ್ತಾ ಇದೆ? ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಪ್ರಥಮ ಬಾರಿಗೆ ಕೈ ಹಾಕ್ತಾ ಇದ್ದೀವಿ, ಇನ್ನು ನಿರಂತರವಾಗಿ ಇದು ಮುಂದುವರಿಲಿ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಲೋಚನೆಗಳಿದೆಯಾ? ಇಲ್ಲ, ಖಂಡಿತವಾಗ್ಲೂ ಇದೆ. ಒಂದೇನಂತಂದರೆ ಇವಾಗ ಶಾರ್ಟ್ಸು ವಿಡಿಯೋಸು ಬೇರೆಯವರು ಬೇರೆ ಥರನೇ ಮಾಡ್ತಾವ್ರೆ. ಒಂದು ಸೊಸೈಟಿಗೆ ಏನಾದರೂ ಒಂದು ಮೆಸೇಜ್ ಹೋಗಬೇಕು ಅನ್ನೋದು ಇದ್ರ ಮೂಲ, ಬೇರೆ ಬಿಟ್ಟು ಬೇರೆ ಏನಿಲ್ಲ. ಈ ಕೆಲವರು ಅಭಿಪ್ರಾಯವಾಗಲೂ ಬರ್ಬೋದು, ಇವ್ರು ಏನೋ ಬೇಕು ಅಂತಲೇ ಈ ಥರ ಏನೋ ಮಾಡ್ತಾವ್ರೆ ಮತ್ತೊಂದು ಮಾಡ್ತಾವ್ರೆ ಅಂತ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಆ ಹಣ ನಂದು ಅಲ್ಲ, ಇಲ್ಲ ನನ್ನ ಹೆಂಡ್ತಿದು ಅಲ್ಲ. ಯಾಕೆ ಅಂತಂದರೆ ಆ ಲಕ್ಕಿ ಡಿಪ್ಪಲ್ಲಿ ಇದ್ದಂಥ ಹೆಸರು ಬಂದು ನನ್ನ ಮಗಳದು. ನಾವು ಭಗವಂತನ ಆಶೀರ್ವಾದ ದಯೆಯಿಂದ ನಾವು ಏನು ನಮಗೆ ಅವಶ್ಯಕತೆ ಹಣ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ. ಆ ಹಣ ಇನ್ನೊಬ್ರಿಗೆ ಉಪಯೋಗ ಆಗಬೇಕು, ಅದು ನನ್ನ ಮಗಳ ಇಂದನೇ ಬಂದಿರೋದ್ರಿಂದ ಅವಳಿಂದನೇ ಒಂದು ಹೋಗ್ಬೇಕು. ಮತ್ತೆ ಬೇರೆಯವ್ರಿಗೆ ಅದೇನಾದ್ರೂ ಮೆಸೇಜ್ ಏನಾದ್ರು ಕನ್ವೆ ಆಗೋದಾದ್ರೆ ಸಾಧ್ಯ ಆದಷ್ಟು ಅವ್ರು ಏನಾದ್ರು ಈ ತರ ಸಪೋರ್ಟ್ ಇನ್ನೊಂದೇನೋ ಒಂದು ಮಾಡಬೇಕು ಅಂತ ಅಂದ್ರೆ ಅದೊಂದು ಸೊಸೈಟಿಗೆ ಒಂದು ಮೆಸೇಜ್ ಆಗಲಿ ಅನ್ನೋದು ಒಂದೇ ಒಂದು ಉದ್ದೇಶ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹೌದು ಸರ್, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ತುಂಬಾ ಧನ್ಯವಾದಗಳು. ಹಾಗಾಗಿ ಮಗುವಿನ ಮೂಲಕ ಆ ಒಂದು ಅನಾರೋಗ್ಯ ಪೀಡಿತ ವ್ಯಕ್ತಿ ಹತ್ರ ನಾವು ಹೋಗೋಣ, ಅಲ್ಲಿ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಪೋಷಕರೇ, ಧನ್ಯವಾದಗಳು.
ನ್ಯೂಸಲ್ಲಿ ಬರುವಂಥದ್ದು ಬಹಳ ವಿರಳನೆ. ಹಾಗಾಗಿ ಆ ಸಮಯದಲ್ಲಿ ನಮಗೆ ಗೊತ್ತಾಗಿದ್ದೆ ನಿಮ್ಮ ಒಂದು ಇನ್ಸಿಡೆಂಟ್. ಹಾಗಾಗಿ 250 ಜನ ಇರ್ತಾರೆ ಒಂದು ಗ್ರೂಪು. ಅದರಲ್ಲಿ ಫಸ್ಟ್ ಲಕ್ಕಿ ಡಿಪ್ ಮಾಡಿದ್ದು ಮಗು ಹೆಸರಲ್ಲಿ ಒಂದಿತ್ತು, ಅಕ್ಷರ ಹೆಸರಲ್ಲಿ ಒಂದಿತ್ತು. ಆ ಒಂದು ಅಕ್ಷರ ಹೆಸರಲ್ಲಿ ಏನು ಮಗು ಹೆಸರಲ್ಲಿ ಇತ್ತಲ್ಲ, ಇದು ಪ್ರೈಸ್ ಬಂದು 250 ಯಾರು ಬೇಕಾದ್ರೂ ಲಕ್ಕಿ ಡಿಪ್ಪಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಇದು ನಂಬರ್ ಬಂದು 31 ಇತ್ತು ಲಕ್ಕಿ ನಂಬರು. ಆ ನಂಬರ್ ಲಕ್ಕಿ ಡಿಪ್ಪಲ್ಲಿ ವಿನ್ ಆದಾಗ ಆ ಒಂದು ಹಣ ಏನಿತ್ತು ಇವ್ರಿಗೆ ಇದು ಫ್ಯಾಮಿಲಿ ಬಳಸ್ಕೋಬೋದಿತ್ತು. ಬಟ್ ಆದರೆ ದೀಪಕ್ ಸರ್ ಏನು ಅಂದರೆ ಇದಕ್ಕೆ ಈ ಸಾಯಿ ಅಸೋಸಿಯೇಟ್ಸ್ ಇವರೇ ಪ್ರೊಪರೇಟ್ರು, ಇವರೇ ಅದನ್ನ ಬೇಡ ನಮಗೆ ಅದು ಹಣ ಬೇಡ ನಿಮಗೆ ಒಂದು ಕೊಡಬೇಕು ಅಂತ ದೊಡ್ಡ ಮನ್ಸು ಮಾಡಿ ಅದನ್ನು ಮಾಡಿದ್ದಾರಮ್ಮ. ಹಾಗಾಗಿ ಅಮ್ಮ ನಿಮ್ಮ ಮಗ ಭಾಳ ಬೇಗ ಕೊಡಪ್ಪ ಪಾಪ ಇದು. ನಿಮ್ಮ ಮಗ ಭಾಳ ಬೇಗ ಹುಷಾರಾಗಲಿ ಅನ್ನೋಂಥದ್ದೇ ನಮ್ಮೆಲ್ಲರ ಆಸೆಯ. ಹಾಗಾಗಿ ಮಗು ಬಂದು ಅಕ್ಷರ ದೀಪಕ್ ಅಂತ ಹೇಳಿ, ಇದು ಅವ್ರ ತಂದೆ ಅವ್ರ ತಾಯಿ, ಓಕೆನಾ? ಹಾಗಾಗಿ ನಮ್ಮ ಒಂದು ಏನು ಸಾಯಿ ಅಸೋಸಿಯೇಟ್ಸ್ ಅಲ್ಲಿ ಲಕ್ಕಿ ಡಿಪ್ ಬನ್ನಿ ಸರ್, ಲಕ್ಕಿ ಡಿಪ್ಪಲ್ಲಿ ಏನು ವಿನ್ ಆಗಿದ್ದಾಳೋ ಇದೇ ಮೊದಲನೇ ಮಗು ವಿನ್ ಆಗಿರೋಂಥದ್ದು. ಸುಮಾರು 250 ಮೆಂಬರ್ಸ್ ಇದ್ದಾರೆ. ಆ 250 ಮೆಂಬರ್ಸಲ್ಲೂ ಕೂಡ ಈ ಮಗುನೇ ವಿನ್ ಆಗಿರೋಂಥದ್ದು. ಈ ಮಗು ವಿನ್ ಆದ ತಕ್ಷಣ ಯಾವುದಾದ್ರೂ ನಿಮ್ಮಂಥ ಒಂದು ತುಂಬ ಕ್ರಿಟಿಕಲ್ ಮೂಮೆಂಟಲ್ಲಿ ಇರುವಂತಹವರಿಗೆ ಯಾರಿಗಾದ್ರೂ ಸಹಾಯ ಮಾಡಬೇಕು ಅನ್ನುವಂಥದ್ದಾಗಿತ್ತು. ಹಾಗಾಗಿ ಆ ಮಗುನೇ ಬಂದು ನಿಮಗೆ ಸಹಾಯ ಮಾಡ್ತಾ ಇದೆ. ಮಕ್ಕಳನ್ನ ದೇವ್ರ ಸಮಾನ ಕೊಡಪ್ಪ, ಇದು ದುಡ್ಡನ್ನ ಅವ್ರು ಎತ್ತಿಬಿಟ್ಟು ನಿನ್ನ ಅವ್ರ ಕೈ 2 ಕೈಲಿ ಹಿಡ್ಕೊಂಡು ಕೊಡಮ್ಮ. ಕಿರುಕಾಣಿಕೆ ಅಮ್ಮ, ನಿಮ್ಮ ಮಗ ಬಹಳ ಬೇಗ ಹುಷಾರಾಗಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಮಗು ನಿಮ್ಮ ಆಶೀರ್ವಾದ ಮಗು ಮೇಲೆ ಇರಬೇಕು ಅನ್ನೋದೇ ನಮ್ಮ ಆಸೆ. ಕೊಡಮ್ಮ ಕೈ ಕೊಡ. ಏನಂತಂದ್ರೆ ಇದನ್ನ ತುಂಬಾ ಜನ ನೋಡ್ತಾರೆ, ಅವ್ರಿಗೂ ಕೂಡ ಏನಾದ್ರು ಬಂದು ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಹೇಳಿ. ಮಗು ಬಗ್ಗೆ ಆಗ್ಲಿ ಅಕ್ಷರ ಮಗು ಅಕ್ಷರ ಅನ್ನೋದು ಅದು ಕಿರುಕಾಣಿಕೆ ತಂದು ವಿನೋದ್ ಕುಮಾರ್ಗೆ ಇದು ಆಗಿ ಕೊಟ್ಟಿದ್ದೆ. ಅವರು ಆರೋಗ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಅಕ್ಷರ ಅನ್ನೋ ಪಾಪು ತಂದು ಅದಕ್ಕೆ ಕಾಣಿಕೆನೂ ಇದು ಮಾಡಿದ್ದೆ. ನಿಮಗೂ ಯಾರಿಗಾರ ಇದು ಅನ್ನಿಸ್ಬೇಕು ಅಂದರೆ ಬಂದು ನೀವು ಇದು ಮಾಡ್ಕೋಬೋದು. ಮಗುಗೆ ಈ ಥರ ಒಳ್ಳೆ ಮನಸ್ಸು ಬಂದಿದೆ, ಮಗುಗೆ ಒಳ್ಳೆ ಮನಸ್ಸು ಬಂದು ಒಳ್ಳೆ ಅದಕ್ಕೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಅದಕ್ಕೆ ಅಭಿವೃದ್ಧಿಯಾಗಿ ವಿದ್ಯಾಭ್ಯಾಸ ಕೊಟ್ಟು ಮುಂದೆ ಚೆನ್ನಾಗಿ ಬೆಳೆಯಂಗೆ ಕೊಡ್ಲಿ ಕಣಪ್ಪ. ಮಗಳು ನೀನು ಅವ್ರಿಗೆ ಏನು ಹೇಳ್ತೀಯ? ಬೇಗ ಹುಷಾರಾಗ್ಲಿ ಮಾಮ. ವಿನೋದ್ ಮಾಮ ಬೇಗ ಹುಷಾರಾಗಿ ಅಂತ ಕೇಳು. ವಿನೋದ್ ಮಾಮ ಬೇಗ ಹುಷಾರಾಗಿ ಮಾಮ. ಮಾತಾಡು, ಹೇಳು ನೀನು. ವಿನೋದ್ ಮಾಮ ಜೋರಾಗಿ ಹುಷಾರಾಗಿ. ವಿನೋದ್ ಮಾಮ ಬೇಗ ಹುಷಾರಾಗಿ ಬನ್ನಿ. ವಿನೋದ್ ಮಾಮ ಬೇಗ ಬನ್ನಿ. ಸರಿ ಅಮ್ಮ. ಸಮಾಜದಲ್ಲಿ ಒಬ್ರು ಇನ್ನೊಬ್ರಿಗೆ, ಮತ್ತೊಬ್ಬರಿಗೆ, ಮಗದೊಬ್ಬರಿಗೆ ಸಹಾಯದ ಮೂಲಕ ಒಂದು ಬೆಳವಣಿಗೆ, ಚೇತರಿಕೆ, ಹ್ಯುಮ್ಯಾನಿಟಿ ಅನ್ನುವಂಥದ್ದು ಭಾಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ಮಾನವೀಯತೆ ಮೌಲ್ಯಗಳೇ ಕಣ್ಮರೆ ಆಗ್ತಾ ಇದ್ದಾವೆ. ಆ ಮಾನವೀಯತೆ ಅನ್ನುವಂತಹದನ್ನು ನಾವೆಲ್ಲರೂ ಕೂಡ ಕಾಪಾಡ್ಕೊಂಡು ಬರಬೇಕು ಅನ್ನುವಂಥದ್ದೇ ನಮ್ಮ ಇಂಟೆನ್ಷನ್. ಈ ಒಂದು ವಿಚಾರ ಮುಂದೊಬ್ಬರಿಗೆ ಮಾರ್ಗದರ್ಶನವಾಗಲಿ ಅನ್ನುವಂಥದ್ದನ್ನು ಮಗು ತೋರಿಸ್ಕೊಟ್ಟಿದೆ. ಆ ಮಗುವಿನಿಂದ ಕಲಿಯುವಂಥದ್ದು ಬಹಳಷ್ಟು ಇದೆ. ಹಾಗಾಗಿ ಇದು ಡಾಕ್ಟರ್ ವಸಂತ್ ನಿಮಗೆ ಗೊತ್ತಾ? ಅಲ್ಲ, ಇಲ್ಲಿ ಐಸಿನಲ್ಲಿ ಯಾರೋ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ. ಈಗ ಉದಾಹರಣೆಗೆ ಕೇಳಿಲ್ವಾ? ಓಕೆ, ಆಯಿತು, ಕೇಳ್ತೀನಿ. ಅಲ್ಲಿ ಒಂದು ಶೀಟ್ ಇರ್ತದೆ ಸರ್, ಅದೊಂದು ಫೋಟೋ ತಗೊಂಬನ್ನಿ ಸರ್. ಟ್ರೀಟ್ಮೆಂಟ್ ಶೀಟ್, ಈ ಒಂದು ಶೀಟ್, ಟಾಪ್ ಶೀಟ್ ಇರ್ತದೆ. ಹೌದೌದು. ಪೇಷಂಟ್ ನೇಮು, ಡೀಟೇಲ್ಸ್ ಇರುತ್ತೆ, ನಂಬರ್ಸ್, ಬರೀ ನಂಬರ್ ಸಿಕ್ಕಿದ್ರೆ ಸಾಕು, ಡೀಟೇಲ್ಸ್ ಸಿಸ್ಟಮಲ್ಲಿ ಎಲ್ಲ ತೆಗಿತಾರೆ. ನಾವು ಡಾಕ್ಟರ್ ಯಾರು ಅಂತ ಗೊತ್ತಾಗುತ್ತೆ. ನೀವು ಯಾರಿಗಾದ್ರೂ ಧನ್ಯವಾದ ಹೇಳ್ಬೇಕು ಅಂತಂದ್ರೂ ಹೇಳ್ಬೋದು. ನಾವು ಮೊದಲನೇದಾಗಿ ಯಾವ ಪಕ್ಷ ಅದು ಇದು ಆ ಥರ ಎಲ್ಲ ಏನೂ ಬಂದಿಲ್ಲ. ನಿಮ್ಮಿಂದ ನಿಮಗೆ ಯಾರಾದರೂ ಬಂದು ನಿಮ್ಗೆ ಸಹಾಯ ಮಾಡ್ದಂಗೆ ನೀವು ಡಾಕ್ಟ್ರು ಅವ್ರ ಹೆಸರೆಲ್ಲ ಹೇಳಿದ್ರಲ್ಲ, ಆ ಥರ ಯಾರಿಗಾದ್ರೂ ಧನ್ಯವಾದ ತಿಳಿಸ್ಬೇಕು ಅಂತಂದ್ರೂ ನಮ್ಮ ಮುಖಾಂತರ ಹೇಳ್ಬೋದು. ಏನು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಹುಡುಗರು ಪಡಗರು ಎಲ್ಲ ಆಶೀರ್ವಾದ ದೇವ್ರ ದಯದಿಂದ ದೇವ್ರ ಸ್ಮರಣೆ ಕೇಳಿ ನಿಮ್ಮ ಮಗನಿಗೆ ದೇವ್ರ ಸ್ಮರಣೆಯಿಂದ ನಿಮ್ಮ ಮಗ ಗೆದ್ದು ಬರಲಿ. ಆಸ್ಪತ್ರೆಯಿಂದ ನಾವು ಅವರು ಇವರು ಅನ್ನಲ್ಲ, ನಿಮ್ಮ ಮಗ ಮುಖ್ಯ. ನಿಮ್ಮ ಮಗ ಸ್ವಸ್ಥಾಗಿ ನಮ್ಮ ಮನೆ ಬಂದರೆ ಅವನೇ ನಮಗೆ ಇದು ಅಂತ ಎಲ್ಲರೂ ಇದು ಮಾಡ್ತಾರೆ. ಅವರು ಇವರು ಅನ್ನಂಗಿಲ್ಲ, ಎಲ್ಲ ಪಕ್ಷದವ್ರು ಅವನು ಅಂತ ಎಲ್ಲ ಸಹಾಯ ಮಾಡ್ತಾರೆ. ಪ್ರಸ್ತಲ್ಲ ಅವ್ರಿಗೆಲ್ಲ ಜನಾಂಗನೂ ಅವನ ಮೇಲೆ ಪ್ರೀತಿ ಐತೆ. ಆ ಜನಾಂಗ ಎಲ್ಲ ಒಂದು ಮಗನೂ ಸುಧಾ
ಇನ್ನು ಮಾಮಂಗೆ ಹಿಂಗೆ ಆಗೈತಲ್ಲ ಹುಷಾರಾಗಿ ಬರಬೇಕು ಮಾಮ ಅನ್ನೋವೇ ಹೊರ್ತು ಇದು ಅಂತ ಯಾರು ಯಾವ ಜನನೂ ಧನ್ಯವಾದಗಳು. ಎಲ್ಲ ಮಾಡ್ತಾರೆ, ಎಲ್ಲರೂ ಇದು ಮಾಡ್ತಾವ್ರೆ, ಎಲ್ಲ ದುಡ್ಡೆಲ್ಲ ಕಲೆಕ್ಷನ್ ಮಾಡ್ಕೋತಾವ್ರಂತೆ. ಅವ್ರವ್ರು ಏನದೆ ಅವ್ರವ್ರು ಇದು ಅವನು ಯಾವಾಗ ಇದಾಯಿತು ಅವಾಗ್ಲಿಂದ ಜನಗಳೆಲ್ಲ ಇದು ಮಾಡ್ತಾನೆ. ಅವರೆಲ್ಲ ಧೈರ್ಯ ತಗೊಳ್ಳಿ, ನಾವಿದ್ದೀವಿ, ಭಯ ಪಟ್ಕೋಬೇಡಿ, ದೇವ್ರು ಅವನೇ ನಿಮಗೆ. ಅವರಿಗೆ ಮದುವೆ ಆಗಿದೆ ನಿಮ್ಮ ಮಗರಿಗೆ? ಇಲ್ಲ. ಎಷ್ಟು ವಯಸ್ಸು? 30 ವರ್ಷ. 30 ವರ್ಷ. ಒಬ್ಬನೇ ಮಗ? ಒಬ್ಬನೇ. ಅದೇ ವೆಟರ್ನರಿ. ದನಿನ ಆಸ್ಪತ್ರೆ ಅವರು ಮಾಡೋರು. ಅವರೆಲ್ಲ PF ಎಲ್ಲ ಮಾಡಿಬಿಟ್ಟು ಹೋದ್ರು ಬಂದು ಆ ಗಂಟೆ ಬಂದಿಟ್ಟು ಅವರು ಇದ್ದು ಡಾಕ್ಟ್ರೆಲ್ಲ ಇದ್ದು ಪಾಪ ಅವರು ದೊಡ್ಡ ಡಾಕ್ಟ್ರುಗಳೆಲ್ಲ ಬಂದು ಎಲ್ಲ ಡಾಕ್ಟ್ರುಗಳು ಬಂದು ಅವರು ಆಸ್ಪತ್ರೆ ಹುಡುಗರನ್ನೇ ಬಿಟ್ಟಿದ್ರು. ನಮ್ಮ ತಾಯಿ ಮನೆ ಮುಡ್ಲುಕೊಪ್ಲು, ನಮ್ಮ ಹೊಳೆ ಕೊಟ್ಟಿದ್ರು. ನಾವು ಅವಾಗಲೇ ಮಕ್ಕಳೆಲ್ಲ ಚಿಕ್ಕದ್ರಲ್ಲೇ ಬಂದ್ಬಿಟ್ಟು ರವಿಶಂಕರ್ ಮನೆ ಅವ್ರ ಆಫೀಸಲ್ಲೇ ಮೇಲೆ ಮನೆ ಇರೋದು ನಾವು. ರವಿಶಂಕರ್ ಆಫೀಸ್ 2ನೇ ಅಪ್ಟೇರಲ್ಲಿ ನಾವಿದ್ದೀವಿ. ಕೆಳಗಡೆ ಆಫೀಸು, ಮುಂದ್ಗಡೆ ಗೌಡ್ರಿಗೆ, ಅದ್ರ ಮೇಲೆ ರವಿಶಂಕರ್ಗೆ. ಪೆಪ್ಸಿ KNRF ತಾಲೂಕು ಏನಿದೆ ಡಿಸ್ಟ್ರಿಬ್ಯೂಟ್ರು, ಅಲ್ಲೇ ಇರೋದು ನಾವು. ನೋಡಿರ್ತೀವಿ, ಅಲ್ಲೇ ಇರೋದು ರವಿಶಂಕರ್ ಆಫೀಸಲ್ಲಿ. ಅಲ್ಲೇ ಮೇಲ್ಗಡೆ ಮನೆ ನಮಗೊಂದು ಮನೆ ಮಾಡಿಕೊಟ್ಟಾರೆ. ಆ ಮನೇಲಿ ಅವರು ಆಫೀಸೆಲ್ಲ ನೋಡ್ಕೊಂಡು ಅವ್ರ ಮನೆಯೇ ಇರೋದು. ಅವರು ಅದಕ್ಕೆ ದುಡ್ಡು ಮುಖ್ಯ ಅಲ್ಲ. ಅವರು ಅಷ್ಟು ವರ್ಷದಿಂದ ನಂಬಿಕೆಯಿಂದ ನಮ್ಮ ಮನೇಲೇ ಅವರೇ. ಅವ್ರಿಗೆ ಎಷ್ಟು ಯಾವ ಡಾಕ್ಟ್ರು ಅನ್ಬೇಡಿ, ಒಳ್ಳೊಳ್ಳೆ ಡಾಕ್ಟ್ರು ಇದ್ರೆ ಟ್ರೀಟ್ಮೆಂಟ್ ಕೊಡಿಸಿ ನಾವು ಇದು ಮಾಡಲ್ಲ. ರವಿಶಂಕರ್ ಮಿಸ್ಸೆಸ್ಸು, ರವಿಶಂಕರು ಅವ್ರ ಅಪ್ಪ. ಧನ್ಯವಾದಗಳು ಅವ್ರಿಗೆಲ್ಲ. ಯಾರು ಒಳ್ಳೇದು ಮಾಡಿರ್ತಾರೆ ಅದು ಒಳ್ಳೇದೊಂದು ಸಲ್ಲಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅವರು ಒಳ್ಳೇದು ಮಾಡಿ ಎಲ್ಲ ಡಾಕ್ಟ್ರಿಗೆಲ್ಲ ಇನ್ಕ್ರಿಮೆಂಟ್ ಕೊಟ್ಟು ನಮ್ಮ ಮಗನಿಗೆ ಗುಣಪಡಿಸೋಕೆ ಇದು ಮಾಡಿರೋದಕ್ಕೆ ಅವ್ರಿಗೂ ಧನ್ಯವಾದಗಳು. ಅವರು ಹೇಳಿದ್ರು ಡಾಕ್ಟ್ರು ನಮಗೆ ಕೊಡೋ ಧನ್ಯವಾದ ಅವರು ಕೊಡಿ, ಅವ್ರು ನಿಮ್ಗೆ ಇಷ್ಟು ಮಾಡ್ತಾಯಿರೋದು. ಡಾಕ್ಟ್ರು ನಾನೇ ಹೇಳಿದೆ, ಡಾಕ್ಟ್ರು ಇವ್ರಿಗೆ ಧನ್ಯವಾದ ಹೇಳವ ನಮ್ಗಿಂತ ಮೊದಲಾಗಿ ಅಂದರು. ಅವರು ನಿಮ್ಮ ಥರನೇ ಅವ್ರ ಒಳಗೆ ಅವ್ರೇನು ಸಹಾಯ ಬೇಕು ಅವ್ರು ಮಾಡ್ತಾವ್ರೆ, ಅವ್ರಿಗೂ ಧನ್ಯವಾದ ಹೇಳಿ ಅಂತ. ನೀವು ಕೂಡ ಬಹಳ ದೊಡ್ಡ ಮನಸ್ಸಿನಿಂದ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ಇವತ್ತಿನ ಸಂದರ್ಭದಲ್ಲಿ ನೀವು ಕೂಡ ಧನ್ಯವಾದಗಳನ್ನು ಹೇಳಿದ್ದೀರಾ. ನಮ್ಮಿಂದ ನಿಮಗೆ ಎಷ್ಟು ಸಹಕಾರ ಆಗಿದೆಯೋ ಗೊತ್ತಿಲ್ಲ, ಆದರೆ ಮಗುವಿನ ಮನಸ್ಸು ವಿಶಾಲವಾದಂತಹದ್ದು. ಹೌದು ಹೌದು, ಎಷ್ಟು ಮನೆ ಎಷ್ಟು ದೇವ್ರಿಗೆ ಹೂವು ಹಾಕಿದ್ನೋ ಅದಕ್ಕೆ ಹೂವು ನಂಗೆ ಕಳಿಸೋದು. ಹೌದಮ್ಮ, ಹೌದು ಹೌದು. ಹಾಗಾಗಿ ನಾನು ಆ ಮಗುವಿನಿಂದ ಎಷ್ಟು ದೇವ್ರುಗಳಿಗೆ ಹೂವು ಹಾಕ ಬಂದಿದ್ನೋ ಆ ದೇವರೇ ಈ ಮಗುವಿನ ರೂಪದಲ್ಲಿ ಕಳಿಸಿದೆ. ಹೌದು ಹೌದು ಹೌದು. ನಾವ್ಹೆಂಗೆ ಹೂವು ಮಕ್ಕಳು ಹೂವು ನಂಗೆ ಜನಕ್ಕೆ ಸಹಾಯ ಮಾಡ ಅದೇ ಸಹಾಯ ಮಗ ಮೊದಲನೇಟ್ಲೆ ಮಾಡೋದೆ. ಆ ಮಗಿಗೆ ಒಳ್ಳೆಯದಾಗಿ ಇನ್ನೂ 4-6 ಜನ ಬೆಳೀಲಿ. ಧನ್ಯವಾದ. ಆ ಮಗಿಗೆ ಆಯುಷ ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಹೌದಮ್ಮ, ಹೌದು. ಆ ಮಗುವಿಗೆ ಆಶ್ರಯವಾಗಿರುತ್ತೆ. ಹಾಗಾಗಿ ಸಮಾಜಕ್ಕೆ ಇದೊಂದು ಉತ್ತಮ ಸಂದೇಶವಾಗಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಮ್ಮ. ನಿಮ್ಮ ಬಹಳ ಬೇಗ ನಮ್ಮ ಕಡೆಯಿಂದ 4-6 ಜನಕ್ಕೆ ಒಳ್ಳೇದಾಗಲಿ. ಹೌದು ಹೌದು, ಖಂಡಿತ. ಮಗುಗೆ ನಿಮ್ಮ ಮಗನಿಗೆ ಬಹಳ ಬೇಗ ಹುಷಾರಾಗಲಿ. ಆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಮತ್ತೆ KR ನಗರಕ್ಕೆ ಬಂದು ಎಲ್ಲರ ಜನರ ಸಂಪರ್ಕವನ್ನು ಪಡೀಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಮ್ಮ. ಧನ್ಯವಾದಗಳು.